ಹೆಲೋ ಫುಡೀಸ್, ನೀವು ಯಾವಾಗಾದರೂ ಹಬೆಗಡ್ಬು ಚಟ್ನಿ ಹಾಗೂ ಪಾಯಸ ಕಾಂಬಿನೇಷನ್ನ ತಿಂದಿದ್ದೀರಾ? ಇಲ್ವಾ? ಮತ್ತಿನ್ಯಾಕೆ ತಡ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 1 ಲೋಟ ಅಕ್ಕಿ ತರಿ, ಅಡಿಗೆ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 3/4 ಟೀ ಸ್ಪೂನ್ ಕುಟ್ಟಿರುವ ಮೆಣಸು, 1.5 ಟೀ ಸ್ಪೂನ್ ಕಡಲೆಬೇಳೆ, ಚಿಲಿಕಿ ಬೇಯಿಸಿಕೊಂಡಿರುವ ಅವರೆಕಾಯಿ, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, 6 ಹಸಿಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ, 1 ಹಿಡಿ ಹುರ್ಗಡ್ಲೆ, 1 ಲೋಟ ಬೇಯಿಸಿರುವ ಹೆಸರುಬೇಳೆ, 6 ನೆನೆಸಿರುವ ಬಾದಾಮಿ, 6 ನೆನೆಸಿರುವ ಗೋಡಂಬಿ, 1.5 ಟೀ ಸ್ಪೂನ್ ನೆನೆಸಿರುವ ಗಸಗಸೆ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ ದಳ. ಒಗ್ಗರಣೆಯ ಬಾಣಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಕರಿಬೇವು, ಕುಟ್ಟಿರುವ ಮೆಣಸು, ಇಂಗು, ಬೆಂದಿರುವ ಅವರೆಕಾಳು, ನಾವಿಲ್ಲಿ 1 ಲೋಟ ಅಕ್ಕಿ ತರಿಗೆ 3 ಲೋಟ ನೀರು ಹಾಕೊಂಡಿದ್ದೀವಿ. ಈಗ ಉಪ್ಪು, 2 ಹಿಡಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣವಾ? 3 ಹಿಡಿ ಕಾಯಿ ತುರಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹುಣಸೆ ಹಣ್ಣು, ಉಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ನೀರು ಹಾಕಿ ಈ ಹದಕ್ಕೆ ರುಬ್ಕೋಬೇಕು. ಈಗ ಸ್ಟವ್ನ ಸಿಮ್ ಮಾಡಿಕೊಂಡು ಅಕ್ಕಿ ತರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ಈ ರೀತಿ ಕೈ ಆಡಿಸುತ್ತಾ ಇರಬೇಕು. ಈ ಹದಕ್ಕೆ ಬಂದಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಈಗ ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣವಾ? 1 ಪಾತ್ರೆಗೆ ಬೆಲ್ಲ, ಹಾಗೂ ಅರ್ಧ ಲೋಟ ನೀರು ಹಾಕಿ ಕ್ಯಾರಮಲೈಸ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ 3 ಹಿಡಿ ಕಾಯಿ ತುರಿ, ಗಸಗಸೆ, ಗೋಡಂಬಿ,
ಬಾದಾಮಿ. ಈ ಹದಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಬೆಂದಿರುವ ಹೆಸರುಬೇಳೆ, ಬೆಲ್ಲದ ಪಾಕ, ರುಬ್ಬಿರುವ ಮಿಶ್ರಣ, ಏಲಕ್ಕಿ ಪುಡಿ ಹಾಗೂ ಕೇಸರಿ ದಳ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಈ ರೀತಿ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಸವರ್ಕೋಬೇಕು. ಈಗ ತಣ್ಣಗಾಗಿರುವ ಅಕ್ಕಿ ತರಿ ಉಪ್ಪಿಟ್ಟನ್ನು ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಎಣ್ಣೆ ಸವರಿದ ಪಾತ್ರೆಗೆ ಜೋಡಿಸ್ಕೋಬೇಕು. ಈಗ ಈ ಪಾತ್ರೆನ ಕುಕ್ಕರ್ನಲ್ಲಿಟ್ಟು 10 ನಿಮಿಷ ಸ್ಟೀಮ್ಗೆ ಇಡಬೇಕು. ಈಗ ಸ್ಟೀಮ್ ಆಗಿರೋ ಅಕ್ಕಿ ತರಿ ಇಡ್ಲಿ ರೆಡಿ. ಈ ಅಕ್ಕಿ ತರಿ ಇಡ್ಲಿನ ಒಗ್ಗರಣೆ ಹಾಕಿರೋ ಚಟ್ನಿ, ಕ್ಯಾಶ್ಯೂ ಹಾಕಿರೋ ಪಾಯಸ ಜೊತೆ ತಿಂದ್ರೆ ಪರ್ಫೆಕ್ಟ್ ಕಾಂಬಿನೇಷನ್. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡೋದು ಮರಿಬೇಡಿ ಆಯ್ತಾ. ಹಾಗೆ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.